ಮದ್ದು ಹೇಗಿತ್ತು ಬಾಯಿ ಕೊಟ್ಟಿದ್ದು? ಚೆನ್ನಾಗಿತ್ತಲ್ಲ? ಚೆನ್ನಾಗಿಲ್ಲ. ಹಾಯ್ ಹಲೋ ನಮಸ್ತೆ. ನನ್ನಿಬ್ರು ಮಕ್ಕಳನ್ನ ಕರ್ಕೊಂಡು ಹಾಗೆ ನಮ್ಮ ಅಣ್ಣನ ಪಾಪುನ ಕರ್ಕೊಂಡು ನಾವಿವತ್ತು ಅವ್ರಿಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸಕ್ಕೆ ಅಂತ ಹೊರಟ್ವಿ. ನಮ್ಮ ಮನೆ ಪಕ್ಕನೇ ಸ್ಕೂಲ್ ಇರೋದ್ರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ, ಹತ್ರನೇ ಬೆಳಗ್ಗೆನೆ ಹೋಗಿ ಹಾಕಿಸ್ಬೋದು. ಹಾಗಾಗಿ ಬೆಳಗ್ಗೆ 8:00ವರೆಗೆನೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಟ್ವಿ. ಮಕ್ಕಳಿಗೆ ಬೆಳಗ್ಗೆ ಬೇಗ ಪೋಲಿಯೋ ಡ್ರಾಪ್ಸ್ ಹಾಕ್ಸೋದ್ರಿಂದ ತುಂಬಾನೇ ಬೆಸ್ಟ್ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಬೆಳಗ್ಗೆನೆ ಹೋದ್ವಿ. ಇನ್ ನನ್ ಪುಟಾಣಿ ಅಂತೂ ಏನು ರಿಯಾಕ್ಟ್ ಮಾಡಿಲ್ಲ, ಸ್ವಲ್ಪ ಹಾಗೆ ತಗೊಂಡು ಸುಮ್ನಾಗ್ಬಿಟ್ಲು. ಆದ್ರೆ ಇಲ್ಲಿ ಹಠ ಮಾಡಿರೋದಂದ್ರೆ ಇಬ್ರು ದೊಡ್ಡ ಮಕ್ಳು. ಪುಟಾಣಿಗೆ ರುಚಿ ಅಷ್ಟು ಗೊತ್ತಾಗ್ದಿಲ್ದಿರೋ ಕಾರಣ ಅವಳೇನು ರಿಯಾಕ್ಟ್ ಮಾಡಿಲ್ಲ. ಆದ್ರೆ ದೊಡ್ಡ ಮಕ್ಳಂತೂ ಡ್ರಾಪ್ಸ್ ತಗೋಬೇಕಾದ್ರೆ 1 ಡ್ರಾಪ್ ಹಾಕಿದೆ ತಡ, ಇನ್ನೊಂದು ಡ್ರಾಪ್ ತಗೋಬೇಕಾದ್ರೆ ತುಂಬಾನೇ ಹಠ ಮಾಡಿದ್ರು. ಇಲ್ಲಿ ಹೇಗಿತ್ತು ಅಂತ ಡಿಸ್ಕಷನ್ ಬೇರೆ ನಡೀತಾ ಇದೆ ಇವರಿಬ್ರು ಮಧ್ಯೆ. ನನ್ನ ಅಣ್ಣನ ಮಗಳಂತೂ ತುಂಬಾ ಚೆನ್ನಾಗಿದೆ ಅಂತ ಇದ್ಲು, ಆದ್ರೆ ನನ್ನ ಮಗಳಂತೂ ಚೂರುನು ಚೆನ್ನಾಗಿಲ್ಲ ಅಂತ ಇದ್ಲು. ಇನ್ನು ಅಲ್ಲಿಂದ ಮನೆಗ್ ಬಂದ್ರೆ ಪಾಪುಗೋಸ್ಕರ ಮ್ಯಾಟ್ ಹಾಸ್ಬೇಕು ಅಂತ ನಾನ್ ಅನ್ಕೊಂಡ್ರೆ ಅವಳು ನಾನ್ ಹಾಸ್ತೀನಮ್ಮ ಅಂತ ಹೇಳಿ ರೆಡಿ ಮಾಡ್ತಾ ಇದ್ಲು. ಅವಳು ಮ್ಯಾಟ್ ಹಾಸೋದಕ್ಕಿಂತ ಅದ್ರ ಮೇಲೆ ಕುಣ್ದಾಡಿದ್ದೇ ಹೆಚ್ಚಾಗಿತ್ತು. ಮದ್ದು ಹೇಗಿತ್ತು ಅಂಚಿ? ಚೆನ್ನಾಗಿಲ್ವಾ? ಎಷ್ಟು ಡ್ರಾಪ್ಸ್ ಕೊಟ್ರು ನಿಂಗೆ? 3 ಡ್ರಾಪ್ಸ್ ಕೊಟ್ರ? ಹೆಂಗ್ ಕೊಟ್ರು? ಆಮೇಲೆ ಏನ್ ಮಾಡಿದ್ರು ಕೈಗೆ? ತೋರ್ಸು. ವಾವ್, ಪೆನ್ನಲ್ಲಿ ಹಾಕಿದ್ದ? ಒಂದೇ ಕಡೆ ಅಲ್ವಾ? ಅಲ್ಲ, ಯಾವ ಬೆರಳಿಗೆ ಹಾಕಿದ್ದು? ತೋರ್ಸು. ಇನ್ನು ಅಲ್ಲಿಂದ ಬರೋ ಅಷ್ಟರಲ್ಲಿ ತಿಂಡಿ ಎಲ್ಲ ರೆಡಿಯಾಗಿತ್ತು. ಬಿಸಿ ಬಿಸಿ ಪಲಾವ್ ಜೊತೆ ಹಾಲನ್ನ ಕುಡಿತಾ ಇದ್ರೆ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಮನೆಯಲ್ಲಿ ಮಕ್ಕಳಿರೋದ್ರಿಂದ ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ಬೇಕು ಅಂತ ಅಂತಾರೆ. ನಮ್ಮಮ್ಮ ಇವತ್ತು ಸ್ವಲ್ಪ ಪುಷ್ಟಿ ಇದೆಯಲ್ಲ, ಅದ್ರಲ್ಲಿ ಏನಾದರೂ ಮಾಡ್ತೀಯಾ ನೋಡು ಅಂತ ಅಂದರು. ಏನೋ ಗೊತ್ತಿಲ್ಲ, ಪಾಪುಗೆ ಹಾಲು ಕುಡಿಸೋದ್ರಿಂದ ನನಗೂ ಸ್ವಲ್ಪ ಹೊಟ್ಟೆ ಹಸಿತಾ ಇರುತ್ತೆ. ಸೊ ಹಾಗಾಗಿ ಸಂಜೆಗೆ ನಾನು ಇಲ್ಲಿ ಸಾರವರ್ಧಕ ಅಂತ ಕೊಟ್ಟಿದ್ರು, ಅದ್ರ ಜೊತೆಗೆ ಏನಾದರೂ ರೆಸಿಪಿನ ಮಾಡಬೇಕು ಅಂತ ಹೊರಟೆ. ಇವ್ರು ಕೊಡೋ ಈ ಪೌಡ್ರ್ ಇದೆಯಲ್ಲ, ಸೊ ಇದರಲ್ಲೇ ಏನಾದರೂ ಮಾಡ್ಕೊಂಡ್ರೆ ಒಳ್ಳೇದಲ್ವಾ ಅಂತ ಹೇಳಿ ಒಂದು ಹೊಸ ರೆಸಿಪಿನ ಹುಡುಕ್ತೆ. ಸ್ವಲ್ಪ ಆ ಪೌಡ್ರಿಗೇನೆ ರವೆನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಉಪ್ಪು ಹಾಕಿ ಈ ಥರ ಹದವಾಗಿ ಕಲಿಸ್ಕೊಂಡು ದೋಸೆ ಥರ ಮಾಡಿಕೊಂಡೆ. ನಿಜವಾಗ್ಲೂ ಇದರಲ್ಲಿ ದೋಸೆ ಮಾಡೋಕ್ಕಾಗುತ್ತಾ ಅಂತ ಅಂದ್ಕೊಂಡಿದ್ರೆ, ಆದರೆ ದೋಸೆ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಹಿಟ್ಟನ್ನು ಕಲಿಸ್ಕೊಂಡು ಈ ಥರ ದೋಸೆನ ಮಾಡಿಕೊಂಡು ಅದ್ರ ಮೇಲೆ ತುಪ್ಪನ ಹಾಕ್ಕೊಂಡು ಸ್ವಲ್ಪ ಬೇಯೋದಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿರೋ ದೋಸೆ ರೆಡಿ ಆಗುತ್ತೆ. ಅದನ್ನ ಉಲ್ಟಾ ಬೇಕಾದ್ರೂ ಹಾಕೊಂಡು ಸ್ವಲ್ಪ ಬೇಯಿಸ್ಕೋಬಹುದು. ತುಪ್ಪ ಹಾಕಿರೋದ್ರಿಂದ ಇನ್ನೂ ಅದ್ರ ಟೇಸ್ಟ್ ತುಂಬಾನೇ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು. ತುಂಬಾ ಜನಕ್ಕೆ ಈ ಪುಷ್ಟಿ ಇಷ್ಟೊಂದು ಕೊಡ್ತಾರಲ್ಲ, ಇದ್ರಲ್ಲಿ ಏನ್ ಮಾಡೋಣ, ಇನ್ನು ಮಕ್ಕಳು ಬೇರೆದನ್ನ ತಿನ್ನಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಆದ್ರೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಈ ತರ ಒಂದ್ಸಲ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾವ ಫುಡ್ ಕೂಡ ಗೌರ್ಮೆಂಟ್ ಇಂದ ಕೊಡೋದು ವೇಸ್ಟ್ ಆಗಲ್ಲ. ಅದಷ್ಟೇ ಅಲ್ಲ, ಇದರಲ್ಲಿ ಇಡ್ಲಿನೂ ತುಂಬಾ ಜನ ಮಾಡ್ಕೋತಾರೆ, ಮತ್ತೆ ಪಡ್ಡು ಆ ಥರ ಎಲ್ಲ ಏನೇನೋ ಹೊಸ ಹೊಸ ರೆಸಿಪಿನೆಲ್ಲ ಮಾಡ್ತಾರೆ. ಇನ್ನು ಅಂಗನವಾಡಿಲಿ ಪ್ರೆಗ್ನೆಂಟಿಗಾಗಲಿ ಮಕ್ಕಳಿಗಾಗಲಿ ಬಾಣಂತಿಗಾಗಲಿ ಈ ಥರ ತುಂಬ ಪ್ರಾಡಕ್ಟ್ಗಳನ್ನ ಕೊಡ್ತಾರೆ. ಆದರೆ ಅದು ತುಂಬಾ ವೇಸ್ಟ್ ಆಗಿ ಹೋಗೋದೇ ಹೆಚ್ಚು. ಅದರಲ್ಲಿ ಈ ಥರ ರೆಸಿಪಿನ ನೀವು ಏನಾದರೂ ಮಾಡ್ಕೊಂಡು ತಿಂದರೆ ಬಾಡಿಗೂ ಒಳ್ಳೆಯದು, ಇನ್ನು ಅದು ವೇಸ್ಟ್ ಆಗೋದು ತಪ್ಪುತ್ತೆ. ಅದಷ್ಟೇ ಅಲ್ಲ, ಅದರಲ್ಲಿ ಒಳ್ಳೊಳ್ಳೆ ಕಾಳುಗಳನ್ನೆಲ್ಲ ಹಾಕಿ ಸಿರಿಧಾನ್ಯನೆಲ್ಲ ಹಾಕಿ ಮಾಡಿರ್ತಾರೆ. ಅದನ್ನ ಬೆಳಗ್ಗೆ ತಿಂಡಿಗಾದರೂ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಮಕ್ಕಳಿಗೆ ಏನಾದರೂ ಸಂಜೆಗೆ ಸ್ಕೂಲಿಂದ ಬಂದಾಗೆಲ್ಲ ಸ್ನ್ಯಾಕ್ಸ್ ಆ ಥರ ಆದರೂ ಕೊಡ್ಬೋದು. ಇನ್ನು ನಾನಂತೂ ಒಂದು ಲೋಟ ಹಾಲಿಗೆ ಅವ್ರು ಕೊಡೋ ಬೆಲ್ಲನ ಹಾಕಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಈ ಥರ ಒಂದು ದೋಸೆನ ಮಾಡಿಕೊಂಡು ಮನೆಯಲ್ಲಿದ್ದಿದ್ದ ಸಾಂಬಾರಲ್ಲೇ ತಿನ್ಕೊಂಡೆ. ಈ ಥರ ದೋಸೆನ ಮಾಡ್ಕೊಂಡಾಗ ಚಟ್ನಿ ಗ್ರೇವಿ ಈ ಥರ ಸಾಂಬಾರ್ ಯಾವುದಾದ್ರೂ ಸೆಟ್ ಆಗುತ್ತೆ. ಇದರಲ್ಲಿ ಆಲ್ರೆಡಿ ಎಲ್ಲ ಮಿಲೆಟ್ಸ್ ಇರೋದ್ರಿಂದ ಇದ್ರ ಜೊತೆಗೆ ತಿಂದ್ರೆ ಯಾವ ಡಿಫ್ರೆನ್ಸು ಅನ್ಸಲ್ಲ. ಸೊ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ನಿಮ್ ಬೆಳಗಿನ ತಿಂಡಿಲಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ.
ಇನ್ನು ನನ್ನ ಮಗಳಿಗೆ ಫೀಡಿಂಗ್ ಬಾಟಲ್ನ ತರಿಸ್ಬೇಕಿತ್ತು. ಸೊ ಹಾಗಾಗಿ ಅದ್ರ ಜೊತೆಗೆ ಬ್ರೆಸ್ಟ್ ಪಂಪನ್ನು ತರಿಸೋಣ ಅಂತ ಡಿಸೈಡ್ ಮಾಡಿದೆ. ಹೇಗಿದ್ರು ಕಾಸ್ಟ್ ಪರ್ಪಸ್ ಅಲ್ಲಿ ನೋಡಿದ್ರೆ ಬ್ರೆಸ್ಟ್ ಫೀಡ್ ಮತ್ತೆ ಸಪರೇಟ್ ಫೀಡಿಂಗ್ ಬಾಟ್ಲಿಗೂ ಒಂದೇ ರೀತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಫ್ಲಿಪ್ಕಾರ್ಟ್ ಇಂದ ಇದನ್ನ ಆರ್ಡರ್ ಮಾಡಿದೆ. ನಿಜವಾಗ್ಲೂ ನಾನು ಈ ಪ್ರಾಡಕ್ಟ್ ಹೇಗಿರುತ್ತೋ ಏನೋ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ತುಂಬಾ ಲೋ ಬಜೆಟ್ ಅಲ್ಲಿ ಈ ತರ ಒಂದು ಒಳ್ಳೆ ಪ್ರಾಡಕ್ಟ್ ಸಿಗೋದು ತುಂಬಾ ಕಷ್ಟ ಅಲ್ವಾ. ಇದನ್ನ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಕ್ ಹೋದಾಗ ಸ್ವಲ್ಪ ಜಾಸ್ತಿನೇ ರೇಟ್ ಹೇಳಿದ್ರು. ಸೊ ಆನ್ಲೈನ್ ಅಲ್ಲಿ ಒಂದ್ಸಲ ಚೆಕ್ ಮಾಡೋಣ ಅಂತ ಮಾಡಿದಾಗ ತುಂಬಾನೇ ಲೋ ಬಜೆಟ್ ಅಲ್ಲಿ ಇದು ನನಗೆ ಸಿಕ್ತು. ಇನ್ನು ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಈ ಬ್ರೆಸ್ಟ್ ಫೀಡಿಂಗ್ ಪಂಪ್ ಇದೆಯಲ್ಲ, ಇದು ತುಂಬಾನೇ ಯೂಸ್ಫುಲ್. 6 ಮಂತ್ ಒಳಗಡೆ ಬೇಬಿನ ಸಡನ್ ಆಗಿ ಮನೇಲಿ ಬಿಟ್ಟು ಹೋಗ್ಬೇಕು ಅಂದ್ರೆ ಅದಕ್ಕೆ ಏನಾದ್ರೂ ಹಶ್ವಾದಾಗ ಕುಡ್ಸಕ್ಕೆಲ್ಲ ಬೇಕಾಗುತ್ತಲ್ಲ. ಸೊ ಇದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ನಿಮಗೇನಾದ್ರೂ ಈ ಪ್ರಾಡಕ್ಟ್ ಇದು ಲಿಂಕ್ ಬೇಕು ಅಂತಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರ ಲಿಂಕ್ ಅನ್ನ ಹಾಕಿರ್ತೀನಿ. ಇನ್ನೊಂದು ಒಳ್ಳೆ ಕ್ವಾಲಿಟಿ ಫೀಡಿಂಗ್ ಬಾಟ್ಲದು ಲಿಂಕ್ ಬೇಕು ಅಂತಾದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.